ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಮೆಂತ್ಯ ಸೊಪ್ಪು ನೋಡಿ, ಈ ಥರ ಮೆಂತ್ಯ ಸೊಪ್ಪು ಬಿಡಿಸಿ ಇಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ತಂದಿದ್ರು, ಅದನ್ನು ಬಿಡಿಸಿ ಇಕ್ತಾಯಿದ್ದೀನಿ. ಇವತ್ತು ಯಾವುದೇ ರೆಸಿಪಿಗೆ ಏನು ಅಡುಗೆದು ವೀಡಿಯೋ ನಾವು ಹಾಕಿಲ್ಲ. ನಾವೇನು ಜಾಸ್ತಿ ವೀಡಿಯೋಸ್ ಮಾಡಿಲ್ಲ, ಇನ್ನು ಒಂದು ಹತ್ತೇನೋ ವೀಡಿಯೋ ಹಾಕಿದ್ದೀನಿ ರೆಸಿಪಿದು. ಮತ್ತು ಶಾರ್ಟ್ಸ್ ಹಾಕಿದ್ದೀವಿ. ನೋಡಿ ಚೆನ್ನಾಗಿದೆ ಅಂದರೆ ನೋಡಿ ಸಪೋರ್ಟ್ ಮಾಡಿ. ಹೊಸ್ದಾಗಿ ವೀಡಿಯೋ ಮಾಡಾಕ್ತಿದ್ದೀವಿ ಅಂದರೆ ಅವ್ರಿಗೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ತುಂಬ ಮುಖ್ಯ ಇರುತ್ತೆ. ಈಗ ಹೆಣ್ಮಕ್ಳು ಆಚೆ ಹೋಗಿ ದುಡಿಯೋದಕ್ಕಾಗಲ್ಲ, ಮಕ್ಕಳಿರ್ತವೆ, ಏನಿಲ್ಲ ಅಂತ ನಾನು ಮಾಡೋಣಲ್ವಾ, ನನಗೂ ಮಾಡಿದ್ರೆ ಏನಾರು ಆಗುತ್ತಲ್ವ, ಒಂದು ಒಳ್ಳೇದು ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಹಾಕ್ತವೆ ವೀಡಿಯೋ. ಆದ್ದರಿಂದ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೊಸಬ್ರು ಮಾಡಲಿ ಹಳಬ್ರು ಮಾಡಲಿ ಯಾರು ಮಾಡಲಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಇರುತ್ತೆ. ನೀವೇನು ದುಡ್ಡು ಕಳ್ಕೊಳಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ, ಶೇರ್ ಮಾಡಿಬಿಟ್ರೆ ನಿಮ್ದೇನು ದುಡ್ಡು ಹೋಗೋಲ್ಲ. ಅದಕ್ಕೇನು ದುಡ್ಡು ಕಟ್ಟಾಗಲ್ಲ, ಏನಿಲ್ಲ. ನೀವು ನೋಡಿ ವೀಡಿಯೋ ನೋಡ್ತಿರಲ್ಲ, ಇದರಲ್ಲಿ ಏನೈತಿ ಏನಕ್ಕೆ ಹೋಗಬೇಡಿ. ಒಂದು ವೀಡಿಯೋ ಮಾಡಿ ಹಾಕೋಕ್ಕೆ ಎಷ್ಟು ಕಷ್ಟ ಅಂತ ನನಗೆ ಇವಾಗ ಗೊತ್ತಾಗುತ್ತೆ. ನಾನು ಅಂತಿದ್ದು ಮೊದಲು ಇವಾಗ ಇವ್ರಿಗೇನು ವೀಡಿಯೋ ಮಾಡ್ತಾರೆ, ದುಡ್ಡು ಬರುತ್ತೆ ಅಂತ ಮಾಡ್ತಾರೆ, ಹಾಕ್ತಾರೆ ಅಂತ. ಆ ಥರ ಅದೊಂದು ವೀಡಿಯೋ ಮಾಡಿ ಹಾಕೋಕ್ಕೆ ಎಷ್ಟು ಕಷ್ಟ ಅಂತ ನನಗೆ ಇವಾಗ ಗೊತ್ತಾಗ್ತೈತೆ, ನನಗೆ ಆಗ್ತೈತೆ ಅನುಭವ. ಆದ್ದರಿಂದ ವೀಡಿಯೋ ಮಾಡಿದ್ದು ನೋಡ್ತಿರಲ್ಲ, ಅದಕ್ಕೊಂದು ಸಪೋರ್ಟ್ ಮಾಡಿದರೆ ಚೆನ್ನಾಗಿ ಆಗುತ್ತೆ. ಎಲ್ಲದು ಹೆಣ್ಮಕ್ಳು ಆಚೆ ಹೋಗಿ ದುಡಿಯೋಕ್ಕಾಗಲ್ಲ, ಮಕ್ಕಳಿರ್ತವೆ, ಮತ್ತು ಎಲ್ಲದಕ್ಕೂ ಗಂಡಂದಿರ್ತ ದುಡ್ಡು ಕೇಳಬೇಕು. ಅದಕ್ಕೆ ತಾಳ್ಬೇಕು, ಇದು ತಾಳ್ಬೇಕು, ದುಡ್ಡು ಕೊಡ್ರಿ ಅಂತ ಅನ್ಬೇಕು. ಅದರಿಂದ ನಾವೇ ಏನಾರು ಒಂದು ಮಾಡಿ ನಮಗೂ ಆಗುತ್ತಲ್ವ. ನಮ್ಮ ತಲೆ ದುಡ್ಡಿದ್ರೆ ಏನಾರು ನಾವು ಮಾಡಿ ತಗೋಬೋದಲ್ವ. ಅವ್ರಿಗೆ ಗಂಡಸ್ರಿಗೆ ಕೇಳೋದು ತಪ್ಪುತ್ತೆ, ನಮ್ಮ ಬುದ್ಧಿ ಇದಿರ್ತೈತೆ. ಎಲ್ಲದಕ್ಕೂ ಅವ್ರಿಗೆ ಕೇಳೋಕ್ಕಾಗಲ್ಲ. ಮನೆ ಬಾಡಿಗೆ, ಮಕ್ಕಳು ಸ್ಕೂಲ್ ಫೀಸು, ರೇಷನ್ನು, ಅದು ಇದು ಎಲ್ಲ ಇರುತ್ತೆ. ಆದ್ದರಿಂದ ಯಾರೇ ಆಗಲಿ ಮಾಡಲಿ, ಹೊಸ್ದಾಗಿ ಅವ್ರಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಮೇಲೆ ಯಾವುದೇ ನಾವು ಏನು ಫೇಕ್ ಅಂಥದ್ದು ಏನು ಬೇರೆ ವಾಯ್ಸ್ ತಗೊಂಡು ಆಗ್ತಾಯಿಲ್ಲ. ನಾವು ಯಾವ ಥರ ಮಾತಾಡ್ತೀವಲ್ಲ, ನಾವೇ ನಮ್ಮ ವಾಯ್ಸೇ ನಾನು ಹಾಕ್ತಾ ಇರೋದು. ಯಾವುದೇ ಫೇಕ್ ಇಲ್ಲ, ಏನಿಲ್ಲ. ಯಾವ ಫೇಕ್ ಆಗ್ತಿಲ್ಲ, ಏನಿಲ್ಲ. ನೋಡಿ ಫ್ರೆಂಡ್ಸ್, ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ ಈ ಥರ ಮೆಂತ್ಯ ಸೊಪ್ಪು ಬಿಡಿಸಿಟ್ಬಿಟ್ರೆ ಫ್ರಿಜ್ ಇದ್ದರೆ ಒಂದು 3-4 ದಿವಸ ಇಟ್ಬೋದು. ಫ್ರಿಜ್ ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆ ತಗೊಂಬಿಟ್ಟು ಹಸಿ ಮಾಡಿಬಿಟ್ಟು ಇದು ಮೆಂತ್ಯ ಸೊಪ್ಪು ಬಿಡಿಸ್ಬಿಟ್ಟು ಇಟ್ಬಿಡ್ರಿ, ಒಂದು 3 ದಿವಸ ಬಂದೇ ಬರ್ತೈತೆ ಇದು. ಆದ್ದರಿಂದ ಇವತ್ತಿಂದೇನು ವೀಡಿಯೋ ಹಾಕಿಲ್ಲ ಫ್ರೆಂಡ್ಸ್. ನೋಡಿ ಇಷ್ಟೇ ಮಾತಾಡಬೇಕು ಅಂತ ಅನ್ನಿಸ್ತು, ಮಾತಾಡಿದೆ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಒಂದು ವೀಡಿಯೋ ಹಾಕಿದ್ದೀನಿ, ನೀವು ಸಪೋರ್ಟ್ ಮಾಡಿ ನನ್ನ ಹಾಕ್ತೀನಿ ಫ್ರೆಂಡ್ಸ್ ವೀಡಿಯೋ ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟೇ. ಅಷ್ಟೇ, ಲೈಕ್ ಮಾಡಿ.